ನಮಸ್ಕಾರ ಸ್ನೇಹಿತರೆ. ನಿನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಲ್ಲಿ ತಾವು ನೋಡಿರ್ಬೋದು, ಪುಣೆಯಲ್ಲಿ ಒಂದು ಘಟನೆ ಆಯಿತು. ಕೇತನ್ ಅಗರ್ವಾಲ್, ಸಿಯಾ ಗೋಯಲ್ ಇಬ್ಬರದು ನೆಂಟಸ್ಥಾನ ಆಗಿತ್ತು. ಎಂಗೇಜ್ಮೆಂಟ್ ಫೆಬ್ರವರಿನಲ್ಲಿ, ನವೆಂಬರ್ನಲ್ಲಿ ಮದುವೆನೂ ಇತ್ತು. ರಾಜಸ್ಥಾನಲ್ಲಿ ಯಾವುದೋ ಒಂದು ವೆನ್ಯೂ 17 ಕೋಟಿ ರೂಪಾಯಿ ಕೊಟ್ಬಿಟ್ಟು ಮ್ಯಾರೇಜ್ಗೆ ಆಲ್ರೆಡಿ ವೆನ್ಯೂನು ಸೆಲೆಕ್ಟ್ ಆಗಿತ್ತು. 2 ಪ್ರೈವೇಟ್ ಪ್ಲೇನ್ದಿಂದನೂ ಗೆಸ್ಟ್ಗೆ ಬಾಂಬೆ ಟು ರಾಜಸ್ಥಾನ್ ಹೋಗೋದು ಎಲ್ಲ ವ್ಯವಸ್ಥೆ ಆಗಿತ್ತು. ಸಿಯಾ ಗೋಯಲ್ ಅವರ ಬಡ್ಡೆ. ಸೊ ಆಕಿನ ವಿಶ್ ಏನಂದರೆ, ನನ್ನ ಬಡ್ಡೆ ಏನಿದೆಯಲ್ಲ, ಪುಣೆ ಔಟ್ಸ್ಕರ್ಟ್ನಲ್ಲಿ ಒಂದು ಲೋಹಗಢ್ ಅಂತ ಏರಿಯಾ ಇದೆ, ಅಲ್ಲಿ ಹಳೇ ಒಂದು ಫೋರ್ಟ್ ಇದೆ, ಅಲ್ಲಿ ಮಾಡಬೇಕಂತ. ಸೊ ಇವನಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಆಮೇಲೆ ಇವ್ರಿಗೆ ಫ್ಯಾಮಿಲಿಗೆ ಏನು ಇನ್ಫಾರ್ಮ್ ಮಾಡ್ತಾರೆ ಅಂದರೆ, ಫೋಟೋ ತೆಗೆಯುವಾಗ ಕಾಲು ಸ್ಲಿಪ್ ಆಗಿಬಿಟ್ಟು ಬಿದ್ದಿದ್ದಾನೆ ಕೆಳಗಡೆ, ತುಂಬ ಹೈಟ್ದಿಂದ ಕೆಳಗಡೆ ಬಿದ್ದಿದ್ದಾನಂತ. ಫ್ಯಾಮಿಲಿ ಮೆಂಬರು ಆ್ಯಕ್ಸೆಪ್ಟ್ ಮಾಡಿಬಿಟ್ಟು ಕೂತಿದ್ದಾರೆ. ಬಟ್ ಸಮ್ಹೌ ಫಾದರ್ಗಾಗಲಿ ಅವ್ರ ಸಿಸ್ಟರ್ಗೆ ಏನೋ ಸಮ್ಹೌ ಇದರಲ್ಲಿ ಫಿಶಿ ಅನಿಸುತ್ತೆ. ಇಷ್ಟು ಒಳ್ಳೆ ಹುಡುಗ ಹಂಗೆ ಆ ಥರ ನಾನ್ಸೆನ್ಸ್ ಬಿಹೇವಿಯರ್ ಮಾಡೋ ಏನಿಲ್ಲ, ಹೆಂಗೆ ಕಾಲು ಸ್ಲಿಪ್ ಆಯ್ತಂತೂ. ಆಮೇಲೆ ತಿರ್ಗಾ ಅವ್ರು ಆ ಸ್ಪಾಟ್ ಹೋಗಿ ವಿಸಿಟ್ ಮಾಡಿ ಪೊಲೀಸ್ ಅವರೆಲ್ಲ ಸಸ್ಪಿಷನ್ ಇದೆ ಅಂತ ಹೇಳಿದ್ಮೇಲೆ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ, ಸಿಯಾ ಗೋಯಲ್ ಅನ್ನುವ ಹುಡುಗಿ ಯಾರ ಜೊತೆಗೆ ಇವ್ದು ಎಂಗೇಜ್ಮೆಂಟ್ ಆಗೋದಲ್ಲ ಕೇತನ್ದು, ಆ ಸಿಯಾ ಅಕಿನ್ ಬಾಯ್ ಫ್ರೆಂಡ್ ಚೇತನ್ ಚೌಧರಿ ಅಂತ ಅವನ ಜೊತೆಗೆ ಸೇರಿಬಿಟ್ಟು ಇವರಿಗೆ ಫಿನಿಷ್ ಮಾಡಿದ್ದಾರೆ. ನಾನು ಓನ್ಲಿ ರಿಕ್ವೆಸ್ಟ್, ನಿಮಗೆ ಇಷ್ಟ ಇಲ್ವಾ ಪೇರೆಂಟ್ಸ್ ಹೇಳಿ, ನಾನು ಫೋರ್ಸ್ ಮಾಡಬೇಡಿ, ನನಗೆ ಆ ಹುಡುಗ ಇಷ್ಟ ಇಲ್ಲ, ನಾನು ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ, ಅವನ ಜೊತೆಗೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ. ಅದು ಮಾಡೋದು ಬಿಟ್ಟು ಎಂಗೇಜ್ಮೆಂಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಹಾಕೋದು, ಮಿಸ್ ಯು ಹಾಗೆ ಹೀಗೆ ಅಂತ ಮಾಡೋದು ಪಾಪ. ಯಾವುದೋ ಒಂದು 26 ವರ್ಷದ ಹುಡುಗ ಹೋದ್ಮೇಲೆ ತಂದೆ ತಾಯಿ ಅದು ದುಃಖ ಯಾರಿಗೆ ಗೊತ್ತಾಗಲ್ಲ. ಸೊ ಇವತ್ತು ನಾಳೆ ಏನಾಗಿದೆ, ಫೀಲಿಂಗು ಇಮೋಷನ್ಸೇ ಉಳಿದಿಲ್ಲ. ಒಂದು ವ್ಯಕ್ತಿದ ಜೀವ ತೊಳೋದು ಇಷ್ಟು ಸುಲಭವಾಗಿದೆ ಅಂದರೆ, ಎಲ್ಲಿ ಹೋಗ್ತಾ ಇದೆ ಪ್ರಪಂಚ ಅಂತ ಅರ್ಥ ಆಗ್ತಾಯಿಲ್ಲ. ಸೊ ನಿಮಗೆ ಮದುವೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ, ನನಗೆ ಬೇಡ, ಅದು ಹುಡುಗ ಬೇಡ, ನಾನು ಎಂಗೇಜ್ಮೆಂಟ್ ಆಗಿದೆ, ಇದು ಕ್ಯಾನ್ಸಲ್ ಮಾಡಿಬಿಡಿ. ಬೇರೆ ಎಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಇದ್ದಾನೆ, ಯಾರ ಜೊತೆಗೆ ನೀವು ಸಾಯ್ಬೇಕು ಸಾಯ್ರಿ, ಹೋರಿ. ಬೇರೆಯವ್ರ ಜೀವ ತೊಗೋತಾ ಇದ್ದೀರಲ್ಲ. ವೀಕ್ಷಕರೇ, ತಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಶೇರ್ ಮಾಡಿ. ಎಲ್ಲ ಹೊಸ ಹುಡುಗರು ಯಾರು ಮದುವೆ ಮಾಡ್ಕೋಬೇಕಂತ ಇದ್ದೀರಲ್ಲ, ಯಾರ ಜೊತೆಗೆ ಮದುವೆ ಮಾಡ್ಕೋತಾ ಇದ್ದೀರಲ್ಲ, ಎಲ್ಲ ಫಸ್ಟ್ ಏನು ಮಾಡಿ, ಅವ್ರದ್ದೆಲ್ಲ ಹಿಸ್ಟ್ರಿ ತೆಗೆದುಬಿಡಿ. ಆ ಹುಡುಗಿಂದು ಫ್ಯಾಮಿಲಿ ಏನಿದೆ, ಎಷ್ಟು ಗಂಟೆ ಕಾಲೇಜ್ ಹೋಗ್ತಾಳೆ, ಕಾಲೇಜ್ನಲ್ಲಿ ಯಾರು ಫ್ರೆಂಡ್ಸ್ ಇದ್ದಾರೆ, ಯಾರ ಜೊತೆಗೆ ಏನಾದರೂ ಅಫೇರ್ಸ್ ಇದೆ, ಎಲ್ಲ ನೋಡಿ. ಯಾಕಂದರೆ ಇಂಥ ಘಟನೆ ಇವತ್ತು ನಾಳೆ ತುಂಬ ಜಾಸ್ತಿ ಆಗ್ತಾಯಿದೆ. ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ಲಾಗಿರಿ. ಮತ್ತು ನಾವು ದೊಡ್ಡ ಸಂಖ್ಯೆ ಇದ್ವಿ, ನಾವು ಅಪ್ಪರ್ ಕಾಸ್ಟ್ದವ್ರು ಇದ್ವಿ, ನಾವು ಹಂಗಿದ್ವಿ, ನಮ್ಮ ದೊಡ್ಡದ ಮನೆ ಇದೆ, ಮಗನೇ ಉಳ್ದಿಲ್ಲ ಅಂದ್ರೆ ನಿಮ್ಮ ಕಾಸ್ಟು, ನಿಮ್ಮ ಪ್ರೆಸ್ಟೀಜು ನಿಮ್ಮ ತೊಗೊಂಡು ಏನು ಮಾಡ್ತೀರಿ? ಸ್ವಲ್ಪ ಹುಷಾರ. ಯಾಕಂದರೆ ಕಲಿಯುಗ ಪೀಕ್ನಲ್ಲಿ ಇದೆ ಈಗ. ನಮಸ್ತೆ.